ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರೂಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ಬಹಳ ವಿಶೇಷದಾಯಕವಾದ ಸಂಚಿಕೆ. ಯಾಕಂತ ಹೇಳಿದ್ರೆ ನಾವು ಮಾತಾಡ್ತಾ ಇರುವಂಥದ್ದು ಪುನರ್ವಸು ನಾಮ ನಕ್ಷತ್ರ. ಪುನರ್ವಸು ನಾಮ ನಕ್ಷತ್ರ ನಲ್ಲಿ ಜನಿಸಿದಂತಹ ಗುಣ, ಲಕ್ಷಣ, ವ್ಯಕ್ತಿತ್ವಗಳು ಹೇಗೆಲ್ಲ ಇರ್ತಕ್ಕಂಥದ್ರ ಬಗ್ಗೆ ತಿಳಿಸಿಕೊಡ್ತೇನೆ ನೋಡಿ. ಯಾಕಂದ್ರೆ ಇದು ಪ್ರಮುಖವಾಗಿ ಪುನರ್ವಸು ನಾಮ ನಕ್ಷತ್ರ ಅಂತಕ್ಕಂಥದ್ದು ರಾಮನ ನಕ್ಷತ್ರವಾಗಿದೆ. ಯಾಕಂದರೆ ರಾಮನಲ್ಲಿ ಎಷ್ಟು ಸಾತ್ವಿಕವಾದ ಗುಣಗಳಿದೆಯೋ ಹಾಗೆ ಈ ನಕ್ಷತ್ರದವರೆಗೂ ಕೂಡ ಆ ಸಾತ್ವಿಕ ಗುಣಗಳಂತಕ್ಕಂಥದ್ದು ಇರತಕ್ಕಂಥದ್ದಾಗಿದೆ. ಯಾಕಂದರೆ ಈ ಅಧಿಪತಿ ಬಂದು ಗುರು ಆಗ್ತಾನೆ, ಮತ್ತು ಅಧಿದೇವತೆ ಬಂದು ಅದಿತಿ ಅಂತಕ್ಕಂಥದ್ದು ದೇವತೆಗಳು ಆಗ್ತಾಳೆ. ಈ ಒಂದು ವಿಶೇಷವಾದ ಪುನರ್ವಸು ನಾಮ ನಕ್ಷತ್ರಕ್ಕೆ ನೋಡಿ ರಾಮನಂತಹ ಗುಣಗಳೆಲ್ಲ ಇರತಕ್ಕಂಥ ವ್ಯಕ್ತಿತ್ವದಲ್ಲಿ ಇರೋದ್ರಿಂದ ಬಹಳಷ್ಟು ಇವರು ಸೂಕ್ಷ್ಮ ಸ್ವಭಾವದವರು. ಯಾರನ್ನ ನಿಂದಿಸುವಂಥ ವ್ಯಕ್ತಿಗಳಲ್ಲ, ಯಾರನ್ನ ದೂರ ತಳ್ತಕ್ಕಂಥ ವ್ಯಕ್ತಿಗಳಲ್ಲ. ಎಲ್ಲ ಸಹಜವಾಗಿ ಎಲ್ಲವನ್ನು ಏನೇ ಕಷ್ಟ ಸುಖ ದುಃಖಗಳು ಬಂದರೂ ಕೂಡ ನಿಂತು ಬಗೆಹರಿಸ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಹಾಗೆ ಇವರು ಬಹಳಷ್ಟು ಕೂಡ ಲೆಕ್ಕಾಚಾರದ ವ್ಯಕ್ತಿಗಳು. ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಿದ್ರು, ಯಾವುದೇ ಇವರ ಕಡೆಯಿಂದ ಒಂದು 100 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಯಾವುದ್ಯಾವುದಕ್ಕೆ ನಾನು ಖರ್ಚು ಮಾಡಿದೆ, ಎಷ್ಟೆಷ್ಟು ಖರ್ಚು ಮಾಡಿದೆ ಅಂತಹ ಲೆಕ್ಕಾಚಾರಗಳನ್ನು ಇಟ್ಟು ಬದುಕ್ತಕ್ಕಂತಹ ವ್ಯಕ್ತಿತ್ವಗಳು ಇವರೆಲ್ಲ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು. ಮತ್ತು ನೋಡಿ ಇವರು ಕೆಲವೊಂದು ಲೆಕ್ಕಾಚಾರವಾಗಿ ಜೀವನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಲಾಯರ್ಗಳಾಗ್ತಕ್ಕಂಥದ್ದು ಇರ್ತಾರೆ. ಮತ್ತು ಅಕೌಂಟೆನ್ಸಿಗಳಲ್ಲಿ ಮುಂದುವರಿತಕ್ಕಂಥ ವ್ಯಕ್ತಿಗಳು, ಚಾರ್ಟೆಡ್ ಅಕೌಂಟೆ ಆಗಿರ್ಬೋದು. ಮತ್ತು ತದಾದ ನಂತರ ಎಜುಕೇಷನ್ನಲ್ಲಿ ಬ್ಯಾಂಕ್ನಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ತದಾದ ನಂತರ ಪ್ರಮುಖವಾಗಿ ಬಂದು ಆಡಿಟರ್ಸ್ಗಳಾಗಿರ್ಬೋದು. ಈ ವ್ಯಕ್ತಿಗಳಲ್ಲಿ ಈ ನಕ್ಷತ್ರದವರು ಅಂತಹ ವ್ಯಕ್ತಿಗಳಾಗೋದು ಜಾಸ್ತಿ. ಏನೇ ಮಾಡಿದ್ರು ಕೂಡ ಅವ್ರದ್ದು ಏನೇನು ಎಷ್ಟೆಷ್ಟು ಬೇಕೋ ಆ ಪ್ಲ್ಯಾಟ್ಫಾರ್ಮ್ನಲ್ಲೇ ಇವರು ಮುಂದುವರಿತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿದೆ. ಹಾಗೆ ನೋಡಿ ಈ ಪುನರ್ವಸು ನಕ್ಷತ್ರದಲ್ಲಿ 4-5 ಬಾಣಗಳನ್ನು ಕಟ್ಟಿದಾಗ ಕಾಣುವಂಥ ಗುರುತು ಹೇಗಿರುತ್ತೋ ಆ ಒಂದು ಅಂಶಗಳು ನಕ್ಷತ್ರದ ರೀತಿಯಲ್ಲಿ ಆಕಾಶಕಾಯದಲ್ಲಿ ಕಾಣತಕ್ಕಂಥದ್ದಾಗುತ್ತೆ. ಹಾಗೆ ನೋಡಿ ಇವ್ರದ್ದು ತುಂಬ ಸಾತ್ವಿಕವಾಗಿ ಗುಣ, ಮತ್ತು ಸಾತ್ವಿಕದಲ್ಲಿ ಅಂದರೆ ಎಲ್ಲ ಪ್ರಾಮಾಣಿಕತೆ ಬಹಳ ನಿಷ್ಠೆ ಆಗಿರುತ್ತೆ. ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಹೊಸತನವನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಜೀವನದಲ್ಲಿ ಎಷ್ಟೇ ಕಷ್ಟವಾದ ತೊಂದರೆಗಳು ಬರಲಿ, ಎಷ್ಟೇ ಕಷ್ಟ ಬಂದಲಿ, ಎಷ್ಟೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರು ನಿಂತು ಅದನ್ನು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಶಕ್ತಿಗಳನ್ನು ಈ ನಕ್ಷತ್ರದವರಿಗೆ ಇರತಕ್ಕಂಥದ್ದಾಗಿರುತ್ತೆ. ಮತ್ತು ತುಂಬ ಪವರ್ಫುಲ್ ನಕ್ಷತ್ರವಾಗಿದೆ. ಮತ್ತು ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಅರ್ಧವಾಗಿ ಯಾವುದನ್ನೂ ಕೆಲಸಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಎಲ್ಲವೂ ಪರಿಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಕ್ಕಂಥದ್ದಿರುತ್ತೆ. ಮತ್ತು ಇವರು ಯಾವುದನ್ನು ಎಲ್ಲ ವಿಷಯದಲ್ಲೂ ತುಂಬ ಸಮಾಧಾನವಾಗಿ ಇಟ್ಕೊಂಡು, ತಾಳ್ಮೆಯಿಂದ ಇಟ್ಕೊಂಡು, ಎಲ್ಲರನ್ನೂ ಮನವೊಲಿಸ್ಕೊಂಡು ಇರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಆಗಿರ್ತಾರೆ. ಮತ್ತು ಇವರು ಹೆಚ್ಚಿನವಾಗಿ ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರು ಕೂಡ ಮನಸ್ಪೂರ್ವಕವಾಗಿ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವದಲ್ಲೇ ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇವರು ಯಾರನ್ನೂ ದ್ವೇಷ ಕಟ್ಕೊಳ್ಳೋದಿಲ್ಲ, ಯಾರನ್ನೂ ಇವರು ದೂರ ತೊಳ್ತಕ್ಕಂಥ ವ್ಯಕ್ತಿಗಳಲ್ಲ. ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ಬಹಳಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇವರಲ್ಲಿ ಸಹಿಸಿಕೊಳ್ಳುವಂಥ ಗುಣಶಕ್ತಿ ಜಾಸ್ತಿ ಆಗಿರುತ್ತೆ. ಯಾರೇ ಇವರಿಗೆ ಒಂದು ಮಾತು ಬೈಯೋದಾಗಿರಲಿ, ಯಾರೇ ಇವರನ್ನು ನಿಂದಿಸೋದಾಗಿರಲಿ, ಯಾರೇ ಬೇರೆಯವರು ಇವರನ್ನು ತಳ್ಳುವಂಥದ್ದು ಮಾತುಗಳನ್ನು ಆಡುವಂಥದ್ದಾಗಿರಲಿ, ಎಲ್ಲವನ್ನೂ ಸಮಾಧಾನಕವಾಗಿ ಇವರು ತಗೊಳ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಆ ಕಾರಣದಿಂದ ಹೆಚ್ಚಿನವಾಗಿ ಇವರು ಕ್ಷಮಿಸುವಂತಹ ದಯಾಮಯಿಗಳಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಹಳಷ್ಟು ಪ್ರಾಮಾಣಿಕರು, ಬಹಳಷ್ಟು ಎಲ್ಲ ವಿಷಯದಲ್ಲೂ ಕೂಡ ಒಂದು ವ್ಯಕ್ತಿತ್ವದ ಮಾನವೀಯತೆಯ ವ್ಯಕ್ತಿತ್ವಗಳನ್ನು ಬಹಳಷ್ಟು ಹೊಂದ್ಕೊಳ್ತಕ್ಕಂಥದ್ದು ವ್ಯಕ್ತಿಗಳಿರುತ್ತೆ. ಮತ್ತು ಇವರು ಯಾರು ಚೆನ್ನಾಗಿ ಫೇವರ್ ಆಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸದವರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಯಾಕಂದರೆ ಇವರು ಮಾಡುವಂಥ ಕೆಲಸಗಳಿದೆಯಲ್ಲ ಎಲ್ಲರೂ ಫೇವರಬಲ್ ಆಗಬೇಕು, ಹಂಗೆ ಗುರುತಿಸಿಕೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಬಹಳ ಕಠಿಣ ಶ್ರಮದವರು.
ಯಾಕಂದರೆ ಇವರು ಹೊರಗಡೆ ಹೋಗ್ತಕ್ಕಂಥದ್ದೇ ಜಾಸ್ತಿ. ಯಾಕಂದರೆ ರಾಮ ಹೇಗೆ ಕಾಡಿನಲ್ಲೆಲ್ಲ ಹೋಗಿ ವನವಾಸ ಪಟ್ಟನೋ, ಇವರು ಹಾಗೆ ಕೆಲಸ ಕಾರ್ಯದಲ್ಲಿ ಹೊರ ದೇಶ, ಹೊರ ರಾಜ್ಯ ಇಂತಹ ಹೊರಗಡೆ ಭಾಗದಲ್ಲಿ ಹೋಗಿ ಕಠಿಣ ಕೆಲಸಗಳನ್ನು ಮಾಡಿ ಮುಂದಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಈ ನಕ್ಷತ್ರದಲ್ಲಿ ಇಷ್ಟು ನಾವು ಕೆಲವೊಂದು ಗುಣ ಸ್ವಭಾವಗಳನ್ನು ತಿಳಿಸ್ತಕ್ಕಂಥದ್ದಿದೆ. ಹಾಗೆ ನಿಮಗೆ ಯಾವುದಾರ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.